ಮೇ ಬಿ ನೀವು ಸಾಕಷ್ಟು ಜನ ಬುಕ್ ಮೈ ಶೋ ಎಲ್ಲ ಆ್ಯಪ್ ಓಪನ್ ಮಾಡಿದ್ರೆ ಗೊತ್ತಿರುತ್ತೆ, ಬರೀ ರೆಡ್ ರೆಡ್ ರೆಡ್. ಸೊ ಸಾಕಷ್ಟು ದಿನ ಆಗಿತ್ತು. ಸೊ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಬೇರೆ ಭಾಷೆಯ ಚಿತ್ರಗಳ ಮುಂದೆ ಈ ನಮ್ಮ ಚೂಮ್ ಅಂತ ಚಿತ್ರ ಬಂದು ದೊಡ್ಡ ಮಟ್ಟದಲ್ಲಿ ಜನ ತಗೊಂಡಿದ್ದಾರೆ. ಸೊ ಆಸ್ ಎ ಪ್ರೊಡ್ಯೂಸರ್ ನಾನು ತುಂಬಾ ಖುಷಿಯಾಗಿದ್ದೀನಿ. ನನಗೆ ಸಹಕಾರ ನೀಡಿದಂತಹ ಶರಣ್ ಸಾರು ಮತ್ತು ಬೇರೆ ಚಿತ್ರತಂಡ ಸದಸ್ಯರು, ನಿರ್ದೇಶಕರು ಎಲ್ಲರಿಗೂ ಅಷ್ಟೇ ನಾನು ಆಭಾರಿಯಾಗಿರುತ್ತೇನೆ. ಸೊ ಮತ್ತೆ ಇವತ್ತಿನ ಒಂದು ನಮಗೆ ವಿಷ್ಣು ಸಾರು ಮತ್ತೆ ದ್ವಾರಕೀಶ್ ಅವರ ಒಂದು ಫೋಟೋ ಇಟ್ಟು ಅವ್ರಿಗೆ ನಮನ ಸಲ್ಲಿಸೋದಕ್ಕೆ ಉದ್ದೇಶ ಏನು ಅಂದರೆ, ಇಲ್ಲಿರುವಂತಹ ಸಾಕಷ್ಟು ಜನ ಎಲ್ಲರೂ ಸಿನಿಮಾ ನೋಡಿರ್ತೀರ. ನಮ್ಮ ಒಂದು ಸಿನಿಮಾಗೆ ಒಂದು ಆಪ್ತ ಮಿತ್ರದ ಒಂದು ಶೇಡು ಆ ಒಂದು ಕಥೆಯಲ್ಲಿ ಒಳಗೊಂಡಿರೋದ್ರಿಂದ ಅವರ ಒಂದು ದೊಡ್ಡವರ ಇಬ್ಬರ ಆಶೀರ್ವಾದ ಏನಿದೆ, ಆ ಆಶೀರ್ವಾದದಿಂದಲೇ ಈ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಸಿನಿಮಾ ಗೆದ್ದಿರೋದಕ್ಕೆ ಕಾರಣ ಅಂತ ಅನ್ಕೊಂತೀನಿ. ಸೊ ನಮ್ಮ ಇಡೀ ಚಿತ್ರತಂಡ ಹಾಗೇನೆ ಈ ಚಿತ್ರವನ್ನ ನಮ್ಮ ನಿರಂಜನ್ ಸರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸೊ ವೆಂಕಟೇಶ್ ಅವರು ಅದನ್ನ ನೋಡ್ಕೊಂಡ್ರು. ಅದ್ರ ಪರವಾಗಿ ವೆಂಕಟೇಶ್ ಅವರು ಬಂದಿದ್ದಾರೆ. ಸೊ ಎಲ್ಲರೂ ಮಾತಾಡ್ತೀವಿ. ಹಾಗೆ ನಿಮಗೆ ಏನೋ ಕ್ವಶನ್ಸ್ ಇದೆ ಖಂಡಿತ ನೀವು ಕೇಳ್ಬೋದು. ಮೊದಲನೇದಾಗಿ ಯೋಗೀಂದ್ರ ಕೃಷ್ಣರ್ ನನಗೆ ಸಿನಿಮಾ ಸ್ಟಾರ್ಟ್ ಆದಾಗಿಂದಲೂ ಅಷ್ಟೇ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಚಿತ್ರದ ಬಿಡುಗಡೆ ಅಂತ ಆಗ್ಬೋದು, ಪ್ರೊಡಕ್ಷನ್ ಅಲ್ಲಿ ಆಗ್ಬೋದು, ಮತ್ತೆ ಇಲ್ಲಿ ಇಡೀ ನಮ್ಮ ಚಿತ್ರ ಇದರಲ್ಲಿ ಡೈರೆಕ್ಟರ್ ಮತ್ತೆ ನಾನು ಮತ್ತೆ ನಿರ್ದೇಶಕರು ಬಿಟ್ರೆ ಫಸ್ಟ್ ಸಿನಿಮಾ ನೋಡಿದವ್ರು ಅವರೇನೆ. ನೋಡಿ ಅವತ್ತೇ ಹೇಳಿದ್ರು ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂದ್ರೆ. ಇನ್ನೂ ರಿರೇಟೆಡ್ ಇರಲಿಲ್ಲ, ಇನ್ನೂ ಡಿ ಎ ಆಗಿರಲಿಲ್ಲ. ನಂಗೆ ತೋರಿಸೋ ಸಿನಿಮಾ ನೋಡ್ಬೇಕು ಅಂತ ಬಂದು ಕೂತ್ಕೊಂಡು ನೋಡಿದ್ರು. ಆವತ್ತೇ ತುಂಬಾ ಖುಷಿ ಪಟ್ಟರು. ಈಗ ಇನ್ನೂ ತುಂಬಾ ಖುಷಿಯಲ್ಲಿದ್ದಾರೆ. ಸೊ ಫಸ್ಟ್ ಅವರಿಂದನೇ ನಾವು ಮಾತನ್ನ ಪ್ರಾರಂಭ ಮಾಡೋಣ. ಎಲ್ರಿಗೂ ನಮಸ್ಕಾರ. ಒಂದು ಖುಷಿಯಾದ್ರು ಇಬ್ಬರು ಮಹಾನ್ ಕಲಾವಿದರನ್ನ ನೆನೆಸ್ಕೊಂಡು ಇವತ್ತು ಸಕ್ಸಸ್ ಮಾಡ್ತಾ ಇದ್ದೀವಿ. ಒಬ್ರು ಆಫ್ಕೋರ್ಸ್ ಕ್ಯಾಪ್ಟನ್, ಇನ್ನೊಂದು ಪಾರ್ಟ್ನರು. ಸೊ ಒಂದು ದೊಡ್ಡ ಕಲಾವಿದ ಮರ್ಯಾದೆ ಕೊಟ್ಟು ಮಾಡೋದು ಆಕ್ಚುಲಿ ಅದು ನಮ್ಮ ಸಂಸ್ಕೃತಿ. ಸೊ ಇದು ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ದ ಹೋಲ್ ಟೀಮ್ ಟು ಆರ್ಗನೈಸ್ ದಿಸ್. ಆಫ್ಕೋರ್ಸ್ ನಮ್ಮ ತಂಡದ ಅವರು ಒಂದು ಪಾರ್ಟು, ಈ ಸಕ್ಸಸ್ಸಿಗೆ ಅವರು ಕಾರಣ, ಅವರ ಆಶೀರ್ವಾದ ಕಾರಣ. ಚಿತ್ರರಂಗ ಒಂದು ಖುಷಿ ಆಗುತ್ತೆ. ಒಂದು 2 ವರ್ಷದಿಂದ ಐ ಥಿಂಕ್ ಗಿವನ್ ಕಾಂತಾರ, ಆಮೇಲೆ KGF ಇದಾದ ನಂತರ ಐ ಥಿಂಕ್ ಸ್ವಲ್ಪ ಗ್ಯಾಪ್ ಇತ್ತು. ಹೋದ ವರ್ಷ ಎಂಡಿಗೆ ಒಂದು ಮ್ಯಾಕ್ಸ್ ಒಳ್ಳೆ ಚಿತ್ರ ಬಂತು. ಈ ವರ್ಷ ಸ್ಟಾರ್ಟಿಂಗ್ ಒಂದು ಇಟ್ಸ್ ಎ ಗುಡ್ ಸ್ಟಾರ್ಟ್ ಫಾರ್ ದ ಕನ್ನಡ ಇಂಡಸ್ಟ್ರಿ ಅಂತ. ಒಂದು ಟೈಮಲ್ಲಿ 100 ಚಿತ್ರ ಬರ್ತಾ ಇತ್ತು, ಅದರಲ್ಲಿ 10 ಸೂಪರ್ ಹಿಟ್ಸು, ಒಂದು 40 ಆವ್ರೇಜ್, ಅಂದ್ರೆ ಹಾಕಿದ ದುಡ್ಡು ವಾಪಸ್ ಬಂದು ಸ್ವಲ್ಪ ಉಳಿತಾ ಇತ್ತು. ಸೊ ಒಂದು 20-30 ಪಿಕ್ಚರ್ ಅಲ್ಲಿ ಕಳ್ಕೊತಾ ಇದ್ರು. ಬಟ್ ಈಗ ಪರ್ಸೆಂಟೇಜ್ ತಗೊಂಡ್ರೆ 250 ಪಿಕ್ಚರ್ ಬರ್ತಾ ಇದೆ, ಬಟ್ ಕಷ್ಟದಲ್ಲಿ ಒಂದು 2 ಪಿಕ್ಚರ್ ಸೂಪರ್ ಹಿಟ್ ಆಗೋದು. ಸೊ ಇದು ಐ ಥಿಂಕ್ ಇಟ್ಸ್ ನಾಟ್ ಗುಡ್ ಫಾರ್ ದ ಇಂಡಸ್ಟ್ರಿ. ಇವ್ರು ಹೇಳ್ದಂಗೆ OTT ಅಥವಾ ಇದು ಬರೀ ಅದನ್ನ ನಂಬ್ಕೊಂಡ್ರೆ ಬಿಸ್ನೆಸ್ ಗ್ಯಾರಂಟಿ ಇಲ್ಲ. ಜನ ಬಂದು ನೋಡಿದ್ರೆ ಚಿತ್ರ. ಅದಕ್ಕೆ ಕಾರಣ ಯುಗೇಶ್ ಅವ್ರು ಹೇಳ್ದಂಗೆ ಇಟ್ ಈಸ್ ದ ಮೀಡಿಯಾ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಚಿತ್ರಕ್ಕಿಂತ ಪಬ್ಲಿಸಿಟಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಸೊ ಜನ ಬಂದು ಆಮೇಲೆ ಇಲ್ಲ ಚಿತ್ರ ನೋಡೋದಿಲ್ಲ ಅಂತ ಆ ಮಟ್ಟದಲ್ಲಿ ಬಂದು ನಿಂತಿದ್ದಾರೆ ಕನ್ನಡ ಚಿತ್ರ. ಸೊ ಇದು ಚೇಂಜ್ ಆಗ್ಬೇಕು. ಯಾಕಂದ್ರೆ ಮಳ್ಳಳ್ಳಿ ಇಸ್ ಡೂಯಿಂಗ್ ಪ್ರೊಡ್ಯೂಸರ್ ಸಪೋರ್ಟ್ ಸ್ವಲ್ಪ ಕಮ್ಮಿ ಇಲ್ಲ. ನಂದು ಮಾತ್ರ ನೋಡ್ಕೊಂಡ್ರೆ ಚಿತ್ರ ಆಗಲ್ಲ. ಯಾವತ್ತು ಪ್ರೊಡ್ಯೂಸರ್ ಜೊತೆ ಇದ್ರೆ, ಪ್ರೊಡ್ಯೂಸರ್ ಇಸ್ ಎ ಕ್ಯಾಪ್ಟನ್, ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ರು ಕ್ಯಾಪ್ಟನ್ಸ್, ಅವ್ರ ಜೊತೆ ಇದ್ರೆ ಡೆಫಿನೆಟ್ ಆಗಿ ಒಳ್ಳೆ ಚಿತ್ರ ಆಗುತ್ತೆ. ಈ ಚಿತ್ರದಲ್ಲಿ ನಿಜ ಹೇಳ್ಬೇಕು, ಶರಣ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು. ಯಾಕಂದ್ರೆ ಹಿ ವಾಸ್ ದೇರ್ ಥ್ರೂಔಟ್ ವಿತ್ ದ ಪ್ರೊಡ್ಯೂಸರ್. ನಂಗೆ ಗೊತ್ತು ಫ್ರಮ್ ದ ಬಿಗಿನಿಂಗ್ ತರುಣ್ ಪಟ್ಟ ಕಷ್ಟ ಗೊತ್ತು. ಅಂದ್ರೆ ಎವ್ರಿ ಟೈಮ್ ಹೇಳಿದಷ್ಟು ಬಡ್ಡಿಗೇಡು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಬೇಸಿಕಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಈ ಅಡೆತಡೆಗಳನ್ನ ಪಾಸಿಟಿವ್ನೆಸ್ ಅಲ್ಲಿ ತಗೊಂಡೋಗೋದಲ್ಲ ಸಣ್ಣ ಕೆಲಸ ಅಲ್ಲ. ತರುಣ್ ಹ್ಯಾಸ್ ಡನ್ ಇಟ್. ಮುಂಚಿನ ದಿವಸ ನಾನು ಆಕ್ಚುಲಿ ಪ್ರೀವಿಯಸ್ ಡೇ ಪ್ರೆಸ್ ಮೀಟ್ ಹಿಯರ್ ಇದೇ ಜಾಗದಲ್ಲಿ ಹೇಳಿದೆ, ಇಲ್ಲ ಲಕ್ ನಮ್ಮ ಸೈಡ್ ಇದೆ, ವರ್ಕ್ ಆಗುತ್ತೆ ಅಂದ್ರೆ. ಹೋಗ್ತಾ ನೋಡಿ ನಮ್ದು ಥಿಯೇಟರ್ ಇಲ್ಲ ಅಂತ ಹೇಳೋ ಟೈಮಲ್ಲಿ ಥಿಯೇಟರ್ ಕರೆದು ಕೊಡ್ತಾ ಇದ್ದಾರೆ. ಆಮೇಲೆ ಈ ವಾರ ಬೇರೆ ಪಿಕ್ಚರ್ ಯಾವ್ದು ಬೇರೆ ಭಾಷೆಯ ಚಿತ್ರ ಬಂದಿದ್ದು ಅಷ್ಟು ಯಾವ್ದು ಸದ್ದು ಮಾಡಿಲ್ಲ. ಸೊ ಅದು ಒಂಥರ ನಾನು ಹೇಳಿದ್ರೆ ಲಕ್ ಅಂತ ಹೇಳ್ತೀವಲ್ಲ, ಸ್ಟಾರ್ಟಿಂಗ್ ಏನೊಂದು ಪ್ರಾಬ್ಲಮ್ ಆಯ್ತು, ಇದು ಲಕ್ ನಮ್ಗೆ ಫೇವರ್ ಆಯ್ತು. ಆಮೇಲೆ ತುಂಬಾ ನಾನು ಆಕ್ಟ್ ಮಾಡಿದ್ರೆ ಕೆಲವು ವರ್ಷ ಇರ್ತಾನೆ. ಆಕ್ಚುಲಿ ಇಟ್ಸ್ ಮೋರ್ ದೆನ್ 10-15 years something. ಆಫರ್ಸ್ ಬರ್ತಾ ಇತ್ತು, ಬಟ್ ನಥಿಂಗ್ ಇಸ್ ಇಂಟ್ರೆಸ್ಟಿಂಗ್. ಆಕ್ಚುಲಿ ನನಗೆ ನವನೀತ್ ಅವರು ನನಗೆ ಮುಂಚಿನ ಗೊತ್ತು ಫ್ರಮ್ ಹಿಸ್ ಇನಿಷಿಯಲ್ ಡೇಸ್ ಆಫ್ ಫಿಲ್ಮ್. ಅವ್ರ ಅಸಿಸ್ಟೆಂಟ್ ಆಗಿದ್ರಿಂದ ಗೊತ್ತು. ಸೊ
ಇವ್ರು ಕರ್ವ ಚಿತ್ರ ಕೇಳಿದಾಗಲೂ ಫಸ್ಟ್ ಟೈಮ್ ಬಂದು ಕತೆ ಹೇಳಿದ್ರು, ಐ ವಾಸ್ ವೆರಿ ಕಾನ್ಫಿಡೆಂಟ್ ಇಲ್ಲ ಚೆನ್ನಾಗಿದೆ ಈ ಚಿತ್ರ ಅಂತ. ಈ ಸಲ ನಾವು ಕತೆ ಹೇಳಿದಾಗಲ ಇಟ್ ವಾಸ್ ಕತೆ ವಾಸ್ ಎಕ್ಸ್ಟ್ರೀಮ್ಲಿ ವೆಲ್. ನನ್ನ ಲೆಕ್ಕದಲ್ಲಿ ಅದು ಓಡೋ ಚಿತ್ರ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈ ವಾಸ್ ದೇ ಅಂಡ್ ನನ್ಗೊಂದು ಒಳ್ಳೆ ಅವಕಾಶ ಕೊಟ್ಟರು. ಸೊ ಥ್ಯಾಂಕ್ ಯು. ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬಂದಿದೆ, ಸೌಂಡ್ ಎಫೆಕ್ಟ್ಸ್, ಆನ್ ದಿ ಹೋಲ್ ಟೆಕ್ನಿಕಲ್ ಟೀಮ್. ಯಾವತ್ತು ಕೆಲವೊಮ್ಮೆ ಈ ಸ್ಪೆಷಲ್ ಎಫೆಕ್ಟ್ಸ್ ನೋಡುವಾಗ ಕೆಲವು ಪಿಕ್ಚರ್ ನಮ್ಗೆ ಅನ್ಸಿದೆ ಕಾಮಿಡಿ ಅನ್ಸುತ್ತೆ, ಬಟ್ ಇದರಲ್ಲಿ ಸ್ಪೆಷಲ್ ಎಫೆಕ್ಟ್ಸ್ ಹಸ್ ಕಮ್ ಔಟ್ ರಿಯಲಿ ಗುಡ್. ಆನ್ ದಿ ಹೋಲ್ ಪಿಕ್ಚರ್ ಹೊರಡೆ ಬರುವಾಗ ಯು ಕಮ್ ವಿತ್ ಎ ಪಾಸಿಟಿವ್ ಫೀಲ್. ಅದು ಒಂದು ಚಿತ್ರಕ್ಕೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಎಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಟೈಮಲ್ಲಿ ಯಾವುದೋ ಒಂದು ಜರ್ಕ್ ಬರ್ತಾ ಇರುತ್ತೆ. ಸೊ ಇಡೀ ತಂಡಕ್ಕೆ ಇನ್ನೊಂದು ಮತ್ತೊಮ್ಮೆ ಕನ್ನಡ ಪ್ರೇಕ್ಷಕರ ಪರವಾಗಿ ಕಂಗ್ರಾಚುಲೇಷನ್ಸ್. ಗೆ ಒಂದು ಪ್ಯಾಕೇಜ್ ಆಗಿರುವಂತ ಒಳ್ಳೆ ಸಿನಿಮಾ ಬಂದಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. Dino is one character which drives the whole movie perfectly. ಅವರಿಲ್ಲ ಅಂದ್ರೆ ಸಿನಿಮಾನೇ ಸ್ಕ್ಯಾಟರ್ ಆಗುತ್ತೆ. ಆ ಥರ ಒಂದು ಸ್ಟೋರಿ ಸ್ಕ್ರಿಪ್ಟಿಂಗ್ ಇದೆ. ನಮ್ಮ ಟೀಮಲ್ಲಿ ನಮ್ಮ ಡೈನಮೋ ಬಂದು ನಮ್ನಿತ್ ಸರ್ ನಮಗೆ. ಸೊ ಅವ್ರು ಹೆಂಗಂದ್ರೆ ನನಗೆ ಎಸ್ಪೆಷಲಿ ಗೊತ್ತಿಲ್ಲ, ನನಗೆ ಎಲ್ಲದರಲ್ಲೂ ಏನೋ ಮಾಡ್ಕೊಂಡಿದ್ದಾರೆ. ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಯೋಗಿ ಸರ್ ನನ್ನ ಸ್ಟುಡಿಯೋ ಬಂದು ಸಿನಿಮಾ ನೋಡಿದ್ರು, ನಾವೆಲ್ಲ ನೋಡಿದ್ವಿ. ನಾನು ಹೋಗಿ ಯೋಗಿ ಸರ್ ಇದೊಂದು ಸೀನ್ ಮಾಡಿದ್ದೀವಿ, ಇದು ಕರೆಕ್ಟ್ ಅನಿಸ್ತಾ ಇದೆಯಾ, ವಿ ಹ್ಯಾಡ್ ಎ ಡಿಫ್ರೆಂಟ್ ಆಪ್ಷನ್ ಆನ್ ದಿಸ್ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಮಾಡಿದ್ರು ಅಂತ ನವನೀತ್ ಸರ್ ಹೇಳಿದ್ರು. ಆದ್ಮೇಲೆ ಕೆಳಗಡೆ ಹೋದ್ವಿ, ಮ್ಯೂಸಿಕ್ ಯಾರು ಮಾಡಿದ್ದು, ಮ್ಯೂಸಿಕ್ ಚೆನ್ನಾಗಿದೆ ಸರ್, ಇವರೇ ಸರ್ ಮಾಡಿದ್ದು ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ನಾನು ಮ್ಯೂಸಿಕ್ ಮಾಡಿರೋದು. ಸೊ ನಾನು ಏನಾಗಿ ಇದರಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ಈಸ್ ಇನ್ವಾಲ್ವ್ಡ್ ಇನ್ ಆಲ್ ದ ಡಿಪಾರ್ಟ್ಮೆಂಟ್ಸ್. ರೈಟಿಂಗ್ ಎಲ್ಲ ಆಗ್ಬೋದು, ಸ್ಕ್ರಿಪ್ಟಲ್ಲಿ ಕೂಡ ನನ್ನ ಪಕ್ಕದಲ್ಲೇ ಕೂಡಿಸ್ಕೊಂತಾರೆ. ಮೋಸ್ಟ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಜೊತೆ ನಾನು ಒಡನಾಟ ಮಾಡಿಸ್ಬಿಟ್ಟಿದ್ದಾರೆ. ಸೊ ಸಮಟೈಮ್ಸ್ ಐ ಫರ್ಗೆಟ್ ದಟ್ ಐ ಆಮ್ ಮ್ಯೂಸಿಕ್ ಡೈರೆಕ್ಟರ್, ಕೋರ್ ನನ್ನ ಕಾಂಪಿಟೆನ್ಸಿ ಅದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಏನೋ ಒಂದು ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಮುಂಚೆಯಿಂದ ನಮ್ಮ ಸಿನಿಮಾ ರೆಡಿ ಆದ್ಮೇಲಲ್ಲ, ಫಸ್ಟ್ ನನಗೆ ನವನೀತ್ ಅವರು ಸ್ಟೋರಿ ಹೇಳಿದಾಗಿಂದ ಎಲ್ಲರೂ ಕ್ಯಾರೆಕ್ಟರ್ಸ್ ನನಗೆ ಅರ್ಥ ಆದಾಗ, ಆಮೇಲೆ ಶೂಟಿಂಗ್ ಶುರು ಆದಾಗ, ನಾವು ಉತ್ತರಾಖಂಡ್ ಶೂಟಿಂಗ್ ಹೋದಾಗ, ಇಲ್ಲಿ ರಾಕ್ ಲೈನ್ ಸ್ಟುಡಿಯೋಸ್ ಅಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ನವನೀತ್ ಅವ್ರು ಯಾವ ರೀತಿ ಡೈರೆಕ್ಟ್ ಮಾಡ್ತಾ ಇದ್ರು, ಅನೂಪ್ ಸರ್ದು ಫ್ರೇಮಿಂಗ್ ಎಲ್ಲ ನೋಡಿದ್ರೆ ನನಗೆ ಏನೋ ಒಂದು ಸ್ಟ್ರೇಂಜ್ ಕಾನ್ಫಿಡೆನ್ಸ್. ಓಕೆ, ಈ ಸಿನಿಮಾ ಅವಾಗಲೇ ಆಕ್ಚುಲಿ ಟಾಕ್ ಶುರು ಆಗಿದ್ದು. ನೀವೇನು ಹಾಲಿವುಡ್ ಅಂತ ನಾವು ವರ್ಡ್ ಯೂಸ್ ಮಾಡ್ತೀವಲ್ವಾ, ಓಕೆ ನಾವು ರೆಫರೆನ್ಸ್ ತಗೋದು ಒಳ್ಳೇದು, ಬಟ್ ದಿಸ್ ಕ್ವಾಲಿಟಿ ಇಸ್ ಸಮಥಿಂಗ್ ಎಲ್ಸ್ ಅಂತ ನಮ್ಗೆ ಅವಾಗಲೇ ಗೊತ್ತಾಗಿತ್ತು ಆಕ್ಚುಲಿ. ಆಮೇಲೆ ಅಫ್ಕೋರ್ಸ್ ತುಂಬಾ ಅಡೆತಡೆ ಬಂತು, ಬಟ್ ಆ ಎಲ್ಲ ಪ್ರಾಬ್ಲಮ್ಸ್ ಏನು ಫೇಸ್ ಮಾಡ್ತಾ 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 ಒಂದು ದೊಡ್ಡ ರೌಂಡ್ ಆಫ್ ಅಪ್ಲೌಸ್ ನಾವು ತರುಣ್ ಶಿವಪ್ಪ ಅವ್ರು ಕೊಡ್ಬೇಕು. ಪ್ಲೀಸ್ ಕ್ಲಾಪ್ ಫಾರ್ ಹಿಮ್ ಎವ್ರಿಬಡಿ. ನಿಜ, ಅಷ್ಟು ಪ್ರಾಬ್ಲಮ್ಸ್ ಎಲ್ಲ, ಎಷ್ಟು ಡಿಲೇ ಅದು ಇದು ಎಲ್ಲ ಆಗ್ಬಿಟ್ಟು ಇಲ್ಲಿ ಕೂತ್ಕೊಂಡು ಸ್ಮೈಲ್ ಮಾಡಿಕೊಂಡು ನಮ್ಮ ಸಿನಿಮಾ ಏನ್ ಗೆದ್ದಿದೆ ಇವಾಗ, ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್. ಅಫ್ಕೋರ್ಸ್ ನಾನು ಮೊನ್ನೆ ನಾವು ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಪ್ರಮೋಷನ್ ಮಾಡ್ಬೇಕಾದ್ರೆ ನಾನು ನಿಮ್ ಜೊತೆನೆ ಕೂತ್ಕೊಂಡು, ಆಕ್ಚುಲಿ ಪ್ರೆಸ್ ಮೀಡಿಯಾ ಜೊತೆನೆ ಕೂತ್ಕೊಂಡು ನಾನು ಫ್ರೈಡೇಗಿಂತ ಮುಂಚೆ ಥರ್ಸ್ಡೇ ನೈಟ್ ಸಿನಿಮಾ ನೋಡಿದೆ. ನನಗೆ ನೀವೆಲ್ಲ ನಿಮ್ಮ ರಿಯಾಕ್ಷನ್ಸ್ ನನಗೆ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ನೀವು ಪ್ರತಿ ವಾರ ಸಿನಿಮಾ ನೋಡ್ತೀರಾ, ಎಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಅವೆಲ್ಲ ನೋಡ್ತೀರಾ ನೀವು. ನಾನು ಅವತ್ತು ಕೂತ್ಕೊಂಡು ಸಿನಿಮಾ ನೋಡಿದಾಗ ನಿಮ್ಮ ರಿಯಾಕ್ಷನ್ ನೋಡಿದ್ನಲ್ವಾ ನಾನು, ದೆನ್ ಐ ನ್ಯೂ ಈ ಸಿನಿಮಾ ಹಿಟ್ ಅಂತ ನನಗೆ ಗೊತ್ತೇ ಇತ್ತು. ಅಂಡ್ ನೆಕ್ಸ್ಟ್ ಮಾರ್ನಿಂಗ್ ಅಫ್ಕೋರ್ಸ್ ಫ್ರೈಡೆ ಮಾರ್ನಿಂಗ್ ಒಂದು ಸ್ವಲ್ಪ ಟೆನ್ಷನ್ ಆಯ್ತು, ಏನ್ ಪಿಕಪ್ ಆಗ್ತಿಲ್ಲಲ್ಲ ಹಂಗೆ ಹಿಂಗೆ. ನಮ್ಮ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ತುಂಬಾ ಟೆನ್ಷನ್ ಅಲ್ಲಿ ಇದ್ರು. ಆದ್ರೂ ಕೂಡ ಅಲ್ಲೂ ನನ್ನ ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಹೋಗ್ಲಿಲ್ಲ. ನಾನು ಅವ್ರಿಗೆ ಹೇಳ್ದೆ, ಡೋಂಟ್ ವರಿ, 1 ಶೋ 2 ಶೋ ಬಿಟ್ಬಿಡಿ, ನಾಳೆ ನೀವು ನೋಡಿ ಹೆಂಗ್ ಪಿಕಪ್ ಆಗುತ್ತೆ ನೋಡಿ ನೀವು ಅಂತ. ನನಗೆ ಈ ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಯಾಕೆ ಈ ಸಿನಿಮಾ ಅಲ್ಲಂದ್ರೆ, ಬಿಕಾಸ್ ದಿಸ್ ಮೂವಿ ಹ್ಯಾಸ್ ದಟ್ ಪೊಟೆನ್ಶಿಯಲ್. ಈ ಸಿನಿಮಾ ಎಲ್ಲ ಇದೆ. ಏನ್ ಹೇಳ್ತಾರೆ, ನಾವು ಹಾರರ್ ಸಿನಿಮಾ ಅಂತ ಪ್ರೆಸೆಂಟ್ ಮಾಡ್ತಾ ಇದೀವಿ, ಹಾರರ್ ಕಾಮಿಡಿ ಅಂತ ಪ್ರೆಸೆಂಟ್ ಮಾಡ್ತಾ ಇದೀವಿ. ದಿಸ್ ಇಸ್ ಆಕ್ಚುಲಿ ಫೈನ್, ಹಾರರ್ ಫಿಲ್ಮ್, ಇದು ನಮ್ಮ ಮೇನ್ ಥೀಮು. ಆಮೇಲೆ ಕಾಮಿಡಿ ಇದೆ ಅಫ್ಕೋರ್ಸ್, ಬಿಕಾಸ್ ಶರಣ್ ಸರ್ ಅಂಡ್ ಚಿಕ್ಕಣ್ಣ ಅವ್ರು ಇದ್ದಾರೆ. ಆಮೇಲೆ ಇಂಥ ಒಳ್ಳೊಳ್ಳೆ ಆರ್ಟಿಸ್ಟ್, ಅಮೇಸಿಂಗ್ ಟೆಕ್ನಿಷಿಯನ್ಸ್ ಆಕ್ಚುಲಿ. ಅಂಡ್ ದೆನ್ ಮೋರ್ ದನ್ ಎನಿಥಿಂಗ್ ಒಂದು ಬ್ರಿಲಿಯಂಟ್ ರೈಟಿಂಗ್, ಬ್ರಿಲಿಯಂಟ್ ರೈಟಿಂಗ್. ನಮ್ದು ಇಡೀ ಒಂದು ಕಂಟೆಂಟ್ ಏನಿದೆಯಲ್ಲ ಈ ಸಿನಿಮಾದು, ದಟ್ ಪೊಟೆನ್ಶಿಯಲ್ ಐ ನ್ಯೂ ಇಟ್ ಹ್ಯಾಡ್ ಅ ಸೂಪರ್ ಹಿಟ್ ಸಿನಿಮಾ. ಸೊ ಈ ಅಡೆತಡೆ ಏನೇ ಬರಲಿ, ಸಿನಿಮಾಗೂ ಮುಂಚೆ, ಡ್ಯೂರಿಂಗ್ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ, ಅದಾದ್ಮೇಲೆ ಥಿಯೇಟರ್ ಸಮಸ್ಯೆ ಏನೇ ಬರಲಿ, ಬಟ್ ಅದೊಂದು ಶಕ್ತಿ, ಇದಕ್ಕೆಲ್ಲ ಮೀರಿ ಒಂದು ಶಕ್ತಿ ಇದೆ ಸಿನಿಮಾ. ಯುನೋ, ಒಂದು ಒಳ್ಳೆ ಸಿನಿಮಾ, ಆ ಶಕ್ತಿ, ಅದು ಆನ್ಸರ್ ಇವತ್ತು ನಮ್ಮ ಆಡಿಯನ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಆಕ್ಚುಲಿ ಆಡಿಯನ್ಸಸ್ ಮೂವಿ. ಸರ್ ನಮ್ಮವರೇ ಮಾಡ್ತಾರೆ ಸರ್, ನಮ್ಮವ್ರ ಬಗ್ಗೆ ನಾನು ಹೇಳ್ತಲ್ಲ. ಯಾಕಂದ್ರೆ ಇಲ್ಲಿ ಮಾಡೋರೆಲ್ಲ ವ್ಯಾಪಾರ.
ವ್ಯವಹಾರ ವ್ಯಾಪಾರ ಅಂದಾಗ ಲಾಭ ಬೇಕು. ಆದರೆ ನಾನೇನು ಹೇಳ್ತಾ ಇದ್ದೀನಿ, ಲಾಭ ಬೇಕು, ಆದರೆ ಲಾಭದ ಜೊತೆ ನಮ್ಮ ಭಾಷೆ, ನಮ್ಮ ದೇಶ, ನಮ್ಮ ನಾಡು ಅನ್ನೋದು ಬೇಕು. ಈಗ ಅನ್ನೋರ್ಗಿಂತ ದೊಡ್ಡ ನಟ, ದೊಡ್ಡ ಸಕ್ಸಸ್ಫುಲ್ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರೂ ಇಲ್ಲ. ಅವ್ರು ತಮಿಳ್ ಮಾಡಿದ್ರ, ತೆಲುಗು ಮಾಡಿದ್ರ? ಇಲ್ಲ. ಆದರೆ ಅವ್ರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ರು. ಅವರಿದ್ದಾಗಲೂ ತೆಲುಗು ಸಿನಿಮಾ ಓಡ್ತಾ ಇತ್ತು, ತಮಿಳ್ ಸಿನಿಮಾ ಓಡ್ತಾ ಇತ್ತು, ಎಲ್ಲ ಸಿನಿಮಾ ಆಗೋದು. ಬಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅದು 7 ವಾರ ಆಗಿರಲಿ, ಕಮ್ಮಿ ಥಿಯೇಟರ್ ಆಗಲಿ, ಒಂದು ಅಂಡರ್ಸ್ಟ್ಯಾಂಡಿಂಗ್. ಯಾಕಂದರೆ ಎಲ್ಲರೂ ಬೆಳಿಬೇಕು. ನಾವು ಕರ್ನಾಟಕನೂ ಇಂಡಿಯಾನೇ, ಆಯ್ತಾ? ಸೊ ನಮ್ಮದು ಚಿಕ್ಕ ಜಾಗ, ನಾವಿರೋದು ಕರ್ನಾಟಕ. ಎಷ್ಟು ಜನ? 6 ಕೋಟಿ ಜನ. 6 ಕೋಟಿ ಸಿನಿಮಾ ನೋಡ್ತಾ ಇರೋದು 50 ಲಕ್ಷ ಜನ. ಹೆಸರಿಗೆ 6 ಕೋಟಿ ಪಾಪ್ಯುಲೇಷನ್. ಕನ್ನಡ ಸಿನಿಮಾ ಬಂದು ಸಿನಿಮಾ ನೋಡ್ರೆ 50 ಲಕ್ಷ ಇರೋದು ನಮ್ಮ ಹತ್ರ. ಸೊ ಅಂಥ ಟೈಮಲ್ಲಿ ಅದೇ ಹಿಂದಿ ಸಿನಿಮಾ, ಬೇರೆ ಲ್ಯಾಂಗ್ವೇಜ್ ಎಲ್ಲ ಕಡೆ ಹೋಗುತ್ತೆ. ಸೊ ನಾನು ಹೇಳೋದು, ನಮ್ಮನೇಲಿ ನಮಗೆ ಸ್ವಲ್ಪ ಜಾಗ ಕೊಡಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮ ಹುಡುಗ ಅಂದ್ರೆ ನಮ್ಗೆ ಸಪೋರ್ಟ್ ಮಾಡ್ಬೇಕು ಕನ್ನಡದವ್ರಿಗೆ. ಯಾಕಂದ್ರೆ ಈ ಸರ್ ನಾನು ಹೇಳ್ದಂಗೆ ಎಲ್ಲ ಸಿನಿಮಾ ಆಪ್ತ ಮಿತ್ರ ಆಗಲ್ಲ, ಎಲ್ಲ ಸಿನಿಮಾ ಸಿಗುಗು ರಾಜಗುಳ ಆಗಲ್ಲ. ನಾನು ಬರೀ ನಮ್ಮ ಪಿಕ್ಚರ್ ಮಾತ್ರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ದಟ್ ಬೇರೆಯವ್ರ ಬಗ್ಗೆ ಮಾತಾಡಿ ಅದನ್ನು ಕಾಂಟ್ರವರ್ಸಿ ಆಗಿ ಬೇಡ ಅಂತ, ಆಯ್ತಾ? ನಾವು ಆಪ್ತ ಮಿತ್ರನೂ ಕೊಟ್ಟಿದ್ದೀನಿ, ಸೂಪರ್ ಡೂಪರ್ ಫ್ಲಾಪ್ ಪಿಕ್ಚರ್ ಕೊಟ್ಟಿದ್ದೀವಿ. 52 ಸಿನಿಮಾದಲ್ಲಿ ನಾವೊಂದು 24 ದಬ್ಬ ಕೊಟ್ಟಿದ್ದೀವಿ. ಅದೇ ಥರ ಒಂದು 8-17 ಸೂಪರ್ ಡೂಪರ್ ಹಿಟ್ಸು ಕೊಟ್ಟಿದ್ದೀವಿ. ಸೊ ನಮ್ಮ ನಿರ್ಮಾಪಕರ ಜೀವನ ಹಿಂಗಿರುತ್ತೆ. ನಮಗೇನು, ನಾವೇನು ದೊಡ್ಡಿದ್ದೆ, ನಮ್ಗೆ ಈ ಸಿನಿಮಾ ಚೆನ್ನಾಗಾಯ್ತು ಇನ್ನೊಂದು ಸಿನಿಮಾ ಮಾಡ್ತೀವಿ, ಆ ಸಿನಿಮಾ ಚೆನ್ನಾಗಾಯ್ತು ಇನ್ನೊಂದು ಸಿನಿಮಾ ಮಾಡ್ತೀವಿ. 8-7 ದುಡ್ಡು ವಾಪಸ್ ಸಿನಿಮಾಗೆ ಬರುತ್ತೆ. ಸೊ ನಮ್ಮ ಸಿನಿಮಾ ಓಡ್ತು ಅಂದರೆ ಕನ್ನಡ ಸಿನಿಮಾ, ಕನ್ನಡದ ಬೆಳೀತಾರೆ, ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ನಾನು ಇವತ್ತು ಹೇಳ್ತೀನಿ, ನನಗೆ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡೋದು ಕಾಂತಾರ. ನಾಟ್ ಎ ವೆರಿ ಎಕ್ಸ್ಪೆನ್ಸಿವ್ ಸಿನಿಮಾ. ಬುದ್ಧಿ ಇತ್ತು, ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಲಾಸ್ಟ್ 20 ನಿಮಿಷ ಎಲ್ಲರೂ ಮೈ ಬರೆಯೋ ಥರ ಒಂದು ನಟನೆ ಮಾಡಿದ್ರು. ಇವತ್ತು ಅದೊಂದು ದಾಖಲೆ ಸಿನಿಮಾ ಆಯಿತು. ಸೊ ನಾನು ಎಲ್ಲ ಡೈರೆಕ್ಟರ್ಗಳದು, ಎಸ್ KGF 1200 crores KGF ಮಾಡ್ತು, ಬಟ್ ಎಲ್ಲರ ಕೈಯಲ್ಲಿ KGF ಆಗಲ್ಲ. ಆದರೆ ಕಾಂತಾರ ಅನ್ನೋ ಸಿನಿಮಾ ಎಲ್ಲರೂ ಮಾಡ್ಬೋದು. ಯಾಕಂದ್ರೆ ಅದು ಬೇಕಾಗಿರೋದು ಬುದ್ಧಿ, ಒಳ್ಳೆ ಕತೆ, ಒಳ್ಳೆ ನಟನೆ, ಒಳ್ಳೆ ರೈಟಿಂಗ್. ಇಷ್ಟಿತ್ತು ಅಂದರೆ ನಮ್ಮಲ್ಲೂ ಎಲ್ಲರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೋದು. ಮುಂಚೆ 70s 80s ಅಲ್ಲೆಲ್ಲ ಒಳ್ಳೆ ಕನ್ನಡ ಸಿನಿಮಾ ಬಂತು. ಏನೆಲ್ಲ 100 ಕೋಟಿ 200 ಕೋಟಿ ಸಿನಿಮಾನ ಇಲ್ಲ, ಎಲ್ಲ ಕಮ್ಮಿ ಇಲ್ಲದನ್ನ ಮಾಡಿದ್ರು. ಬಟ್ ಎಲ್ಲ ದಾಖಲೆ ಮಾಡಿ ಸಿನಿಮಾ ತಾನೆ. ಹೊಸ ಬೆಳಕಿನ ಅದನ್ನು 100 ಕೋಟಿ ಸಿನಿಮಾನ ಇಲ್ಲ, ನಮ್ಮದೇ ನೀಬರ್ಧ ಕಾಂತೇಬ್ರಿ, ಹಿಂದಿನ ರಾಮಾಯಣ 100 ಕೋಟಿ ಖರ್ಚು ಮಾಡಿದ್ವಿ. ದುಡ್ಡು ಬೇಕಾಗಿಲ್ಲ ಸರ್ ಸಿನಿಮಾ ಮಾಡೋಕ್ಕೆ. ಸಿನಿಮಾ ಮಾಡೋಕ್ಕೆ ಬೇಕಾಗಿತ್ತು ಬುದ್ಧಿ ಆ್ಯಂಡ್ ಒಳ್ಳೆ ರೈಟಿಂಗ್, ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಡೈರೆಕ್ಷನ್, ಒಳ್ಳೆ ಮ್ಯೂಸಿಕ್ ಇದ್ದರೆ ಸಿನಿಮಾ ಓಡುತ್ತೆ. ನಾಟ್ ಬಿಗ್ ಬಜೆಟ್ ಇಸ್ ನಾಟ್ ಎ ಕ್ರೈಟೀರಿಯಾ. ಇವ್ರು ಕೇಳಿದ್ರು ಬರ್ತಾನೆ ಇಲ್ಲ. ಮೇಡಮ್ ಅದೇ ನೀವು ಹೇಳ್ದಂಗೆ ನೋಡಿ, ನನ್ನ ಹುಟ್ಟುಹಬ್ಬಕ್ಕೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ಕೇಳಕ್ ಸಾಧ್ಯ. ಅಂಡ್ ಇಷ್ಟು ಒಳ್ಳೆ ಗಿಫ್ಟ್ ನನ್ನ ಲೈಫಲ್ಲೇ ಸಿಕ್ಕಿಲ್ಲ. ಸೊ ತರುಣ್ ಸರ್, ನವನೀತ್ ಸರ್, ಅಂಡ್ ನನ್ನ ಪ್ರೀತಿಯ ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ 3 ಜನಕ್ಕೆ ಫಸ್ಟ್ಲಿ. ಅಂಡ್ ಸರ್, ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೊಂದು ದೊಡ್ಡ ಆಶೀರ್ವಾದ ಸರ್. ಥ್ಯಾಂಕ್ ಯು ಸರ್. ಸೊ ಆಕ್ಚುಲಿ ಮೇಘನ್ ಅವ್ರು ಹೇಳ್ತಿದ್ರು, ಅದು ನಿಜವಾಗ್ಲೂ ಸತ್ಯ. ನನಗೆ ನವನೀತ್ ಸರ್ ಕತೆ ನರೇಟ್ ಮಾಡಬೇಕಾದ್ರೂ ನನಗೆ ಹಂಗೆ ಅನಿಸ್ತಾ ಇತ್ತು, ಹೀಗೆಲ್ಲ ನಾನು ಪಾತ್ರ ಮಾಡ್ಬೋದಲ್ವಾ, ಇದನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಈ ತರ ಕಾಣಿಸ್ಕೋಬೋದಲ್ವಾ ನಾನು ಅಂತ ಯಾವಾಗ್ಲೂ ಅನಿಸ್ತಾ ಇರುತ್ತೆ. ಒಳ್ಳೆ ಪಾತ್ರಗಳನ್ನ ಮಾಡ್ಬೇಕು ಅಂದ್ರೆ ಕೊಟ್ಟಿರೋ ದುಡ್ಡು ಖರ್ಚಾಗುತ್ತೆ, ಆದ್ರೆ ಯಾವ್ದಾರೋದು ಒಂದ್ ಒಳ್ಳೆ ಪಾತ್ರ ಕೊನೆ ತನಕ ಉಳಿಯುತ್ತೆ. ಅದಿತಿ, ನೀವು ಈ ಪಾತ್ರ ನೀವು ಕೇಳಿದ್ರಿ ಮೇಘನಾ ಅವರೇ, ನಿಮ್ಗೆ ತುಂಬಾ ಚೆನ್ನಾಗಿತ್ತು ಆ ಪರ್ಫಾರ್ಮೆನ್ಸ್ ಹೇಗೆ ಅಂತ. ಹಾಗೆ ನನ್ಗೂ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅನಿಸ್ತಾ ಇರುತ್ತೆ, ಈ ತರ ನಮ್ಮ ಪಾತ್ರವನ್ನ ನೋಟಿಸ್ ಮಾಡುವಂತ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ. ಸೊ ಆ ಕೆಲಸ ಆಗ್ಬೇಕು ಅಂದ್ರೆ ನಮ್ಗೆ ಆ ತರದ ಪಾತ್ರಗಳು ಸಿಗಬೇಕು. ಸೊ ಈ ಸಿನಿಮಾದಲ್ಲಿ ನನ್ನನ್ನ ನಂಬಿ ಈ ತರದ ಒಂದು ಒಳ್ಳೆ ಸ್ಟ್ರಾಂಗ್ ಪಾತ್ರನ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ಗೆ ನಿಜವಾಗ್ಲೂ ಯಾಕೋ ಮಾತಾಡೋದಕ್ಕೆ ಬರ್ತೀರಾ. ಸಖತ್ ನನಗೂ ಟ್ಯಾಕ್ಸ್ ಬರ್ತಾ ಇದೆ, ತುಂಬಾ ಜನ ಇಷ್ಟಿಷ್ಟು ಮೆಸೇಜ್ ಕಳಿಸ್ತಾ ಇದ್ದಾರೆ, ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿದೆ ಅಂತ. ಎಲ್ಲೋ ಒಂದ್ ಕಡೆ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಅಲ್ವಾ, ಈ ಕೆಟ್ಟದ್ದನ್ನ ತುಳಿದು
ಒಳ್ಳೆತನ ವಿಜಯವನ್ನ ಸಾಧಿಸುತ್ತೆ. ಹಾಗೆ ನಮ್ಮ ಸಿನಿಮಾಗೂ ಎಷ್ಟೇ ತೊಂದರೆಗಳು ಎಷ್ಟೇ ಅಡಚಣೆಗಳು ಬಂದ್ರು ಅದು ತುಳಿದು ಕೊನೆಗೆ ನಾವು ಸಕ್ಸಸ್ ಮೀಟ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಎಸ್, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಮೊದಲಿಂದನೂ ಇತ್ತು. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಿಲೀಸ್ ಬ್ಲಾಕ್ ಬಸ್ಟರ್ ಹಿಟ್. ನನ್ನ ಮಗಳು ಒಂದು ರೀತಿ ನನಗೆ ಅದೃಷ್ಟ ತಂದುಕೊಟ್ಲು ಅಂತ ಹೇಳ್ಬೋದು. ಯಾ, ಥ್ಯಾಂಕ್ ಯು. ನಮಸ್ಕಾರ. ಶುಕ್ರವಾರ ಬೆಳಗ್ಗೆ ಆಕ್ಚುಲಿ ಇದಾಗುತ್ತೆ ಅಂತ ನಮಗೆ ಅನ್ಕೊಂಡಿರಲಿಲ್ಲ. ಸೊ ಒಂದು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಒಂದು ಮ್ಯಾಜಿಕ್ ಆಯಿತು. ನನಗೆ ಶರಣ್ ಸರ್ಗೆ ಅವ್ರಿಗೆ ಸರ್ ಮಾತ್ರ ಗೊತ್ತದು. ಆ ಮ್ಯಾಜಿಕ್ ಕಾರಣ ಒಂದಷ್ಟು ದೇವರುಗಳು. ಆ ದೇವರುಗಳು ಯಾರಪ್ಪ ಅಂತಂದರೆ ಗಣಪತಿ, ನಮ್ಮ ಸಿನಿಮಾದಲ್ಲಿರೋ ಹನುಮಾನ್, ವಿಷ್ಣು ಸರ್, ಅಣ್ಣ ಅವರು, ಆ್ಯಂಡ್ ಅಪ್ಪು ಸರ್, ಇಷ್ಟು ಆ್ಯಂಡ್ ಜೀಸಸ್. ಸೊ ಅದು ಆದಮೇಲೆ ನಮಗೆ ನಂಬಕ್ಕಾಗ್ತಾರೆ, ಏನು ಮಿರಾಕಲ್ ಆಗ್ತಾ ಇದೆ. ನಾವು ಅನ್ಕೊಂಡಿದ್ದಂಗೆ ಪ್ರಮೋಷನ್ ಮಾಡೋಕ್ಕಾಗಿಲ್ಲ ಒಂದು ಶಾರ್ಟ್ ಟೈಮಲ್ಲಿ. ಸೊ ಇದು ಆಗ್ತಾ ಇದೆ ಅಂತಂದರೆ ಸ್ಟಿಲ್ ಇದು ಲೈಕ್ ಹೋಗ್ತಾ ಇದೆ ಎಲ್ಲ ಗ್ರೀನ್ ಇದ್ದಂಥದ್ದು, ಆರೆಂಜ್ ಅಂತ ರೆಡ್. ಅದು ನಮ್ಮ ಬೆಂಗಳೂರು ಮೈಸೂರಲ್ಲ, ಇಡೀ ಆಲ್ ಓವರ್ ಕರ್ನಾಟಕ. ಇದು ನಿಜವಾಗ್ಲೂ ಇದೊಂದು ದೇವರು ನಮ್ಮ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ, ಅವ್ರು ಕೊಟ್ಟಿರೋ ಆಶೀರ್ವಾದ ಅಷ್ಟೇ. ಸೊ ಅದಾದಮೇಲೆ ಮೊದಲನೇದಾಗಿ ನಾನು ಜಾಸ್ತಿ ಅವ್ರು ಟೈಮ್ ತಗೊಳ್ಳಲ್ಲ, ಒಂದಷ್ಟು ಇಂಪಾರ್ಟೆಂಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಮೊದಲನೇದಾಗಿ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂತಂದರೆ ಸ್ಕ್ರಿಪ್ಟ್ ಟೀಮ್. ಆ ಟೀಮಲ್ಲಿ ನನ್ನ ಜೊತೆ ಕೆಲಸ ಮಾಡುವಂತಹ ಆಕಾಂಕ್ಷ ಗಾಂಧಿ, ಸಾರಾ ಆ್ಯಂಡ್ ಜೂನ್. ದೆನ್ ನಮ್ಮ ಟ್ರೈಲರ್ ನೋಡಿಕೊಂಡು ಓಕೆ ಏನೋ ಪೊಟೆನ್ಷಿಯಲ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ನಮ್ಮನ್ನ ಬೆಳೆಸಿದ್ದೀರಾ. ಪ್ರತಿಯೊಂದು ನೀವೇ ಇದು ಮಾಡ್ತಾ ಇದ್ದೀರಾ. ಎಲ್ಲ ಮೀಡಿಯಾದವ್ರಿಗೂ, ಪ್ರೆಸ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಸ್ಪೆಷಲಿ ನಾನೊಂದು ಎಸ್ಪೆಷಲಿ ನಮ್ಮ ಪಬ್ಲಿಸಿಟಿಗೆ ಹೆಲ್ಪ್ ಮಾಡಿದಂಥ ಕಿರಣ್ ಅವರು ₹1 ದುಡಿಸ್ಕೊಂಡಿಲ್ಲ ನಮ್ಮ ಹತ್ರ. ಬಟ್ ತುಂಬ ಚೆನ್ನಾಗಿ ಇವತ್ತವರೆಗೂ ಒಂದು ಟ್ರೈಲರ್ ನೋಡ್ಕೊಂಡು ತುಂಬ ಚೆನ್ನಾಗಿ ನಮ್ಮ ಪ್ರಮೋಟ್ ಮಾಡಿಕೊಟ್ರು. ಅದಾದ್ಮೇಲೆ ಅನಿಲ್ ಯಾದವ್ ಆ್ಯಂಡ್ ಶ್ರೀನಿವಾಸ್ ಸರ್, ತುಂಬ ಥ್ಯಾಂಕ್ಸ್ ಸರ್. ಈಗ ನಮ್ಮ ಜೊತೆ ಪ್ರತಿಯೊಂದು ಇದಕ್ಕೂ ತುಂಬ ಗಾಯಗೊಂಡಿರ್ತಾರೆ. ಎಲ್ಲದನ್ನು ಜನ ಎಲ್ಲ ನೋಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ಬೇಕಂತಂದ್ರೆ ವಿವೇಕಣ್ಣ, ಅನಿಲ್ ಎದಿರೋ ಗೊತ್ತಿಲ್ಲ. ಸೊ ತುಂಬ ಥ್ಯಾಂಕ್ಸ್. ಸೊ ಇದಿಷ್ಟು ನಮ್ಮ ತುಂಬ ಇನ್ನೊಂದು ತುಂಬ ಮಾತಿದೆ, ಬಟ್ ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಖಂಡಿತ ಇದ್ರ ಮುಂದೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಾತಾಡಿದ್ದಾರೆ. ನಾವು ರಾತ್ರಿ ಕೂತ್ಕೊಂಡಾಗ ಇಷ್ಟೊಂದು ಮಾತಾಡಲ್ಲ ಅವರು. ಅದೇ ಶಾಕ್ ಆಗ್ತಾ ಇದೆ. ಮತ್ತೆ ಇವತ್ತು ಈ ಒಂದು ಚಿತ್ರ ಬಿಡುಗಡೆ ಆಗಬೇಕು ಅಂದ್ರೆ ಮೂಲ ಕಾರಣ ಬಂದು ನಿರಂಜನ್ ಸರ್. ಸೊ ಇವತ್ತು ಸಾಕಷ್ಟು ಚಿತ್ರಗಳು ಬಿಡುಗಡೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಫೈನಾನ್ಸ್ ತಗೊಂಡಿರ್ತೀವಿ. ಇನ್ನೊಂದು ಅದಕ್ಕೊಂದು ಬೇಸಿಕ್ ಏನಿರುತ್ತೆ, ಬಿಫೋರ್ ನಮ್ಗೆ ಒಂದು ಸ್ಯಾಟಲೈಟ್ ಡಿಜಿಟಲ್ ಏನೋ ಒಂದು ಬರುತ್ತೆ, ಇದ್ರ ಮೇಲೆ ನಾವು ಕ್ಲಿಯರ್ ಮಾಡ್ಬೋದು ಅಂತ. ಸೊ ಅದೆಲ್ಲ ಸತ್ತೋಗಿದೆ. ಇವತ್ತು ಜನ ಬರಬೇಕು, ಥಿಯೇಟರ್ ನಮ್ಗೆ ದುಡ್ಡು ಬರಬೇಕು. ಇದು ಮುಂದಿನ ಹಂತ, ಬಿಫೋರ್ ರಿಲೀಸ್ ಆಗಬೇಕು. ಆ ಒಂದು ಸಮಯದಲ್ಲಿ ನಿರಂಜನ್ ಸರ್ ತುಂಬಾ ಒಂದು ಗಟ್ಟಿ ಮನಸ್ಸು ಮತ್ತೆ ಗಟ್ಟಿ ಧೈರ್ಯ ಮಾಡಿ ಈ ಒಂದು ಚಿತ್ರ ಬಿಡುಗಡೆ ಆಗಿ ಇವತ್ತು ನಿಮ್ಮೆಲ್ಲರ ಮುಂದೆ ಬಂದಿದೆ, ದೊಡ್ಡ ಹಿಟ್ ಆಗಿದೆ ಅಂದ್ರೆ ಕಾರಣ ನಿರಂಜನ್ ಸರ್. ಅದ್ರ ಹಿಂದೆ ನನಗೆ ಬೆಂಗಾಲ್ ಬಗ್ಗೆ ನಿಂತಿದ್ದು ವೆಂಕಟೇಶ್ ಸರ್ ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ. ನನ್ನ ಕಾಕಿ ಚಿತ್ರದಿಂದನೂ ಅಷ್ಟೇ, ಕಾಕಿ ಚಿತ್ರದಲ್ಲೂ ಚಿತ್ರ ರಿಲೀಸ್ ಆಯ್ತು, ಕೋವಿಡ್ ಬಂತು, ಅನ್ಕೊಂಡಂಗೆ ಆಗ್ಲಿಲ್ಲ, 1 ವಾರಕ್ಕೆ ಥಿಯೇಟರ್ನ ತೆಗೆದ್ರು. ಅದಾದ ಮೇಲೇನು ನನಗೆ ಈ ಸಿನಿಮಾ ಮಾಡಕ್ ಹೋದಾಗ ಈ ಆಗ್ತಾರೆ ಕೋವಿಡ್ ಮುಗಿದು, ಸೊ ಎಲ್ಲೂ ಹೊರಗಡೆ ಫೈನಾನ್ಸ್ ಸಿಗಲ್ಲ, ದುಡ್ಡೇ ಸಿಗಲ್ಲ ಅಂತಹ ಸಮಯ. ಆ ಟೈಮಲ್ಲಿ ಕರ್ಕೊಂಡೋಗಿ ನನಗೆ ನಿರಂಜನ್ ಸರ್ ಹತ್ರ ಕೂತು, ಸರ್ ಅನ್ಕೊಳೋದೇ ಆಗಿಲ್ಲ, ನಮ್ಗೆ ₹1 ಕೊಡೋಕೆ ₹5 ಕೊಡ್ಸಿದ್ರು ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ. ಸೊ ಅದೆಲ್ಲ ಮುಂದೆ ನಿಂತು ಅದಾದ್ಮೇಲೆ ಸಿನಿಮಾ ಬಿಡುಗಡೆ ಅಂತ ಬಂದಾಗ ಖಂಡಿತ ಬಿಡುಗಡೆನೇ ಆಗಲ್ಲ ಅಂತ ಹೇಳಿ ಗಾಂಧಿನಗರ ಎಲ್ಲ ಕಡೆ ಮಾತಾಡ್ತಾ ಇದ್ರು. ಒಂದು ನಂಬಿಕೆನೇ ಇರಲಿಲ್ಲ. ಆ ಟೈಮಲ್ಲಿ ಹಿಂದೆ ನಿಂತು ಒಬ್ಬ ತನ್ನ ಮಗನಿಗಾದ್ರೆ ಹೇಗೆ ಮಾಡ್ತಾರೆ, ತನ್ನ ಮಗನಿಗೂ ಮಾಡ್ತಾರೆ ಗೊತ್ತಿಲ್ಲ, ನನಗ ಒಂದು ಶಕ್ತಿ ತುಂಬಿ ನಿರಂಜನ್ ಸರ್ ಹತ್ರ ಮಾತಾಡಿ ಇವತ್ತು ಬಿಡುಗಡೆ ಮಾಡಿ, ಇವತ್ತು ಬಿಡುಗಡೆ ಆದ್ಮೇಲೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಯಾವತ್ತೂ ಅವ್ರು ಋಣಿಯಾಗಿರ್ತೀನಿ. ಹಾಗೆ ಇನ್ನೊಂದ್ಸರಿ ಹಿಂದೆನೇ ಹೇಳಿದ್ದೆ, ಇವತ್ತು ಈ ಚಿತ್ರ ನಾನು ಅವತ್ತೊಂದು ಲೀಡರ್ ಅನ್ನೋ ಒಂದು ಚಿತ್ರ ಮಾಡಿದ್ಮೇಲೆ ನನ್ನ ಕೆರಿಯರ್ ಮುಗಿತು, ಇನ್ನೇನು ಆಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಶರಣ್ ಸರ್ ಮುಂದೆ ಕೂತ್ಕೊಂಡೆ. ಅದೊಂದೇ ಮಾತು ಹೇಳಿದ್ದು, ಅವರೇ ಕತೆ ಕೊಟ್ಟು ಅವ್ರು ಬ್ಯಾನರ್ ಮಾಡಬೇಕು ಅಂತ ಇದ್ದಂತ ಕಥೆನ, ಸರ್ ನಿಮ್ಗೆ ತರುಣ್ ಅವ್ರು ಚೆನ್ನಾಗಿ ಗೊತ್ತಲ್ವಾ, ಹೋಗಿ ಸರ್ ಮಾತಾಡಿ ಅಂತ ಹೇಳಿ ಅವ್ರ ಹತ್ರ ಕಳಿಸಿ ತರುಣ್ ಅವ್ರೆ ಕೂತ್ಕೊಂಡು ಒಂದು ಒಳ್ಳೆ ಗಟ್ಟಿ ಕತೆ ಮಾಡಿ ಇವತ್ತಿಗೂ ನನ್ನ ಮುಂದಕ್ಕೆ ನನ್ನ ಮಗಳಿಗೆ ನನ್ನ ಆಸ್ತಿ ಏನಿಟ್ಟಿರ್ತೀನೋ ಅದು ಇರುತ್ತೋ ಗೊತ್ತಿಲ್ಲ. ಫಸ್ಟ್ ನಿಮ್ ತಂದೆ ಯಾರಾದ್ರೂ ವಿಕ್ಟ್ರಿ ಸಿನಿಮಾ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ನಾನು ಮನೆಗೆ ಹೋಗೋದಿಲ್ಲ ಅಂತ ಸಾಂಗ್ ಹೇಳ್ಬೋದು, ಚೂಮ್ ಅಂತ ನನ್ನ ಒಂದು ಸಿನಿಮಾ ಹೇಳ್ಬೋದು, ಲಕ್ಷ ಕೋಟಿ ಏನೇ ಆಸ್ತಿ ಇದ್ರು ಅದೇ ನಮ್ಮ ತಗೊಂಡೋಗಿ ಗುಣಿಯಲ್ಲಿ ಉಣ್ತಾರೆ. ಆ ಮನೆಯಲ್ಲಿ ಆ ಜಾಗದಲ್ಲಿ ನಮ್ಮ ಹೆಣ ನೋಡೋದಿಲ್ಲ. ಆದ್ರೆ ನಮ್ಮ ಹೆಸರನ್ನ ನಾವು ಒಂದು ಚಿತ್ರರಂಗದ ಒಂದು ಆಸ್ತಿ ಯಾವತ್ತೂ ಮಕ್ಕಳು ಮುಂದಿನ ಪೀಳಿಗೆಯಲ್ಲಿ
ನಮ್ಮ ತಂದೆ ಇಂಥ ಸಿನಿಮಾ ಮಾಡಿದ್ರು, ಒಬ್ಬ ಹೀರೋ ನಮ್ಮ ತಂದೆ ಇಂಥ ಹೀರೋ ಆಗಿದ್ರು ಅಂತ ಮಕ್ಕಳು ಹೇಳ್ಬೋದು. ಸೊ ಇದು ನಮಗೆ ಆಸ್ತಿ. ಸೊ ಅಂಥದ್ದು ನಮಗೆ ಕರಣ್ ಸರ್ ಅನಿಸುತ್ತದೆ. ಮತ್ತೆ ಹೇಳ್ತಾರಲ್ಲ, ಇವತ್ತು ಈ ಸಿನಿಮಾ ಎಷ್ಟು ನನಗೆ ಇವರು ಡಿಸ್ಟ್ರಿಬ್ಯೂಟರ್ ನನಗೆ ನಿರಂಜನ್ ಸರ್ ಮತ್ತೆ ಇವರು ಸಪೋರ್ಟ್ ಆಯ್ತು. ಶರಣ್ ಸರ್ ಕೂತ್ಕೊಂಡು, ತರುಣ್ ಅವರು ಕೂತ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ನಾನು ಅಮೌಂಟ್ ಈಗ ಕ್ಲಿಯರ್ ಮಾಡಬೇಕಾಯ್ತು. ಒಂದೇ ಒಂದು ರೂಪಾಯಿ ದುಡ್ಡು ಸಹ ಇಸ್ಕೊಂಡಿಲ್ಲ, ಬಂದು ಡಬ್ಬಿಂಗ್ ಮಾಡಿಕೊಟ್ರು. ಇವತ್ತು ಪ್ರಮೋಷನ್ಗೂ ಸಹ ಅಷ್ಟೇ, ಎಲ್ಲೇ ಹೋಗ್ಲಿ ಯಾವುದಕ್ಕೂ ಏನೂ ಕೇಳಿದೆ, ಏನೂ ಮಾಡದೆ ಪ್ರತಿಯೊಂದು ನಿಗಮೆ ಹಾಕೊಂಡು ನಿಲ್ಸಿದ್ದಾರೆ. ಇವತ್ತೇನಾದ್ರು ಈ ಸಿನಿಮಾ ಗೆಲುವು ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಲುವಾಗಬೇಕು. ಯಾಕಂದ್ರೆ ಇವತ್ತು ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ಇನ್ನು ನಾನು ಯಾವುದೇ PVR ಅವ್ರಿಗಾಗ್ಬೋದು, ಇವ್ರಿಗಾಗ್ಬೋದು ತೇರಿಸ್ಕೊಡಿ ಅಂತ ಕೇಳೋದಿಲ್ಲ. ಖಂಡಿತ ಚೆನ್ನಾಗಿ ನೋಡ್ತಾ ಅದೇ ರೈಸ್ ಆಗುತ್ತೆ. ಬೇರೆ ಚಿತ್ರಗಳು ಯಾವುದನ್ನು ನೋಡ್ತಿಲ್ಲ, ಆದ್ರೂ ಅವ್ರು ಯಾರು ರೈಸ್ ಮಾಡ್ತಿಲ್ಲ. ಖಂಡಿತ ಜನ ನೋಡ್ತಾರೆ, ಇನ್ನೂ ದೊಡ್ಡ ಮಿರಾಕಲ್ ಆಗುತ್ತೆ. ಇದು ಆಗಿದೆ. ಆಂಜನೇಯ ಸ್ವಾಮಿ ಖಂಡಿತ ನನ್ನ ಕೈ ಹಿಡಿತಾನೆ. ನನ್ನ ಏನ್ ಕಷ್ಟ ಏನಿದೆ ಮಾನಸ ಗೊತ್ತು, ನವನೀತ ಗೊತ್ತು, ಅದೆಲ್ಲ ಮೀರಿ ಶರಣ್ ಸರ್ ಗೊತ್ತು. ಸೊ ನಮ್ಮಗಳ ಇದು ಯಾವತ್ತೂ ಕೆಳಗಡೆ ಇನ್ನೂ ಮುಂದೆ ತುಂಬಾ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾ ಇದೇ ತಂಡದ ಜೊತೆ ಕನ್ನಡ ಚಿತ್ರರಂಗ ನನ್ನನ್ನ ನೆನಪು ಮಾಡುವಂತ ಚಿತ್ರಗಳು ಮಾಡುವಂತ ಧೈರ್ಯ ಖಂಡಿತ ಜನ ಕೊಡ್ತಾರೆ. ಇವತ್ತಿಂದ ಆಚೆ ಇನ್ನೂ ದೊಡ್ಡ ಮಿರಾಕಲ್ ನಾಳೆ ಸಂಕ್ರಾಂತಿಯಿಂದ ದೊಡ್ಡ ಮಟ್ಟದಲ್ಲಿ ಉದಯ ಆಗುತ್ತೆ. ಜನರ ನಂಬಿಕೆ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹಾಗೆ ನೀವು ಎಲ್ಲ ನನ್ನ ಮಾಧ್ಯಮ ಮಿತ್ರರು ಅಷ್ಟೇ, ಹಾಗೆ ನವನೀತ್ ಅವ್ರು ಹೇಳಿದಂಗೆ ನನಗೆ ಖಂಡಿತ ಪ್ರಮೋಷನ್ ಮಾಡೋದಕ್ಕೆ ಆಗಲಿಲ್ಲ ಸರ್. ಯಾಕೆಂದ್ರೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತ ಒಂದು ತಿಂಗಳ ಮುಂದೆ ಅನೌನ್ಸ್ ಮಾಡ್ತೀನಿ, ಇದಕ್ಕಿಂತ ನಾನು ಆಗಿದ ತಕ್ಷಣ ಯಾವುದೋ ಒಂದು ಸಿನಿಮಾ ಡೇಟ್ ಹಾಕ್ತಾರೆ, ನಾನು ಒಂದು ಡಿಸ್ಟ್ರಿಬ್ಯೂಟರ್ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಕೊಡೋದಿರುತ್ತೆ, ಆ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಕಡೆ ಒಂದು ವಾರ ಇರಬೇಕಾದಾಗ ಡಿಸ್ಟ್ರಿಬ್ಯೂಟರ್ ಇರೋದಿಲ್ಲ ನನ್ನ ಸಿನಿಮಾಗೆ, ಆ ಸಿನಿಮಾ ತಂದೆ ತಾಯಿನೇ ಇಲ್ಲ, ಇವ್ರು ಯಾರು ಸಿನಿಮಾ ಕೊಡ್ತಾರೆ, ಇವ್ರು ಯಾರು ಥಿಯೇಟರ್ಸ್ ಅಂತ ಥಿಯೇಟರ್ಸ್ ಇರೋದಿಲ್ಲ. ಮೈಸೂರು ಅಂತ ಒಂದು ದೊಡ್ಡ ಇದ್ರಲ್ಲಿ ನನಗೆ ಒಂದು ಥಿಯೇಟರ್ ಇರೋದಿಲ್ಲ. ಇನ್ನೆಲ್ಲೋ ಬರ್ತೀನಿ, ನನಗೆ ಪ್ರಮೋಷನ್ಗೆ ಅಲ್ಲಿ ದುಡ್ಡು ತರೋದಕ್ಕೂ ಮಾತಾಡೋದಕ್ಕೂ ನನಗೆ ಟೈಮ್ ಸಿಗ್ತಿಲ್ಲ. ಥಿಯೇಟರ್ಸ್ ನೋಡ್ಲಾ, ಶುಕ್ರವಾರ ರಿಲೀಸಾ, ಈ ಸಮಯದಲ್ಲಿ ಸಾಕಷ್ಟು ಜನ ಮೀಡಿಯಾ ಸ್ನೇಹಿತರು ನಾನು ಕೊಡಕ್ಕಾಗಿಲ್ಲ ಸರ್, ಕಮರ್ಷಿಯಲ್ ಕೊಡಕ್ಕಾಗಲಿಲ್ಲ, ನಾನು ಏನು ಇದು ಮಾಡಿಲ್ಲ ಅಂತ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇವತ್ತಿಗೂ ನಿಂತಿದ್ದಾರೆ. ಹೇಳ್ದಂಗೆ ಕಿರಣ್ ಆಗ್ಬೋದು, ಅನಿಲ್ ಆಗ್ಬೋದು, ಮತ್ತೆ ಶ್ರೀನಿವಾಸ್ ಆಗ್ಬೋದು, ಮತ್ತೆ ವೆಂಕಟೇಶ್ ಸರ್ ಎಕ್ಸ್ಪೆಷಲ್ ದೇವನಿಂದ PR ವೆಂಕಟೇಶ್ ಅವ್ರು ಹಿಂದೆ ನಿಂತಿದ್ದಾರೆ. ಅವರು ಅಷ್ಟೇ ಪಾಪ ಒಂದು ದಿವಸ ಸರಿ ದುಡ್ಡು ಅನ್ನೋದೇ ಇಲ್ಲ ಸರ್, ಬೇಕಾ ಓಕೆ ಅರೇಂಜ್ ಮಾಡ್ತೀನಿ ಸರ್, ಅರೇಂಜ್ ಮಾಡ್ತೀನಿ ಇಷ್ಟೇ ಹೇಳೋದು. ಇನ್ನೇನು ಹೇಳ್ತೀರ, ಇವತ್ತಿಗೂ ನಿಂತಿದ್ದಾರೆ, ಆವತ್ತಿಂದ ನಿಂತ್ಕೊಂಡಿದ್ದಾರೆ ನನಗೆ. ಸೊ ನನಗೆ ಸಾಕಷ್ಟು ಜನ ನಿಂತಿದ್ದಾರೆ, ಬಟ್ ಇವನ್ನೆಲ್ಲ ನಾನು ಮರೆಯೋಕೆ ಸರ್ ಈ ಸಮಯದಲ್ಲಿ, ಅಂದ್ರೆ ಈ ಚಿತ್ರಕ್ಕೆ ಅದಾಗದೇ ಕೂಡ ಬಂದಿದೆ. ಮತ್ತೆ ಈ ಒಂದು ಜಾಗ ನನಗೆ ಈ ಒಂದು ಜಾಗ ಇದ್ದಿದ್ದರಿಂದ ಸಾಕಷ್ಟು ಪ್ರಮೋಷನ್ ಮಾಡೋದಕ್ಕೂ ಕಾರಣ ಆಯ್ತು. ಈ ಒಂದು ಇದನ್ನ ನನಗೆ ಮಾಡ್ಕೊಟ್ಟೋದು ನಮ್ಮ ಸ್ನೇಹಿತರು ಮತ್ತೆ ಪಾರ್ಟ್ನರ್ಸ್ ಕಿರಣ್ ಆಗ್ಬೋದು, ಮಂಜು ಅವರು, ಇವರೆಲ್ಲರ ಸಹಕಾರ ಇದೆ. ಪ್ರತಿಯೊಬ್ಬರು ಸರ್ ನೀವು ಎಲ್ಲ ಮೀಡಿಯಾದವರು ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ಬೆಳೆಸಿದ್ದೀರಾ. ಈ ಚಿತ್ರ ಇನ್ನೂ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಕರ್ಕೊಂಡೋಗಿ ಖಂಡಿತ ಇದೊಂದು ಹಿಸ್ಟ್ರಿ ಆಗುತ್ತೆ. ಆಫ್ಟರ್ ಹಪ್ತಾಮಿತ್ರ ಆದ್ಮೇಲೆ ಎಲ್ಲ ಖಂಡಿತ ಆಗುತ್ತೆ ಅಂತ ನಂಬಿಕೆ ನೀವು ಖಂಡಿತ ಏನೇ ಆಗುತ್ತೋ ಸಹಾಯ ಮಾಡಿ. ಥ್ಯಾಂಕ್ ಯು.